ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತೊಂದು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲೇ. ಸೊ ಇದು ಬಂದು ಚಪಾತಿ, ರೈಸ್, ಪರೋಟ ಇದೆಲ್ಲರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಇದು. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಣಮೆಣಸು, ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು 10 ಕಾಳಷ್ಟು ಮೆಂತೆ ಇವನ್ನೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊತಿದ್ದೀನಿ. ಸೊ ಇದು ಪೌಡರ್ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿ ತರ್ತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ರುಬ್ಬಿದ್ದೀನಿ. ಸೊ ಒಂದು ಬಾಣಲಿ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಕೆಂಪಗಾಗೋ ಥರ ಫ್ರೈ ಆಗಬೇಕು. ಸೊ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಚಿಕನ್ನು ನಾನು ಮುಂಚೆನೇ ಅರಿಶಿನ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಚಿಕನ್ನ. ಸೊ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದೊಂದು 1/4 ಭಾಗ ಬೆಂದ ಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಒಂದು 4 ಬೆಳ್ಳುಳ್ಳಿ ಜಜ್ಜಿ ಇಡಿ ಇಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಚಿಕನ್ನಿಗೆ. ಸೊ ನಾವು ರುಬ್ಬಕ್ಕೆ ಕೂಡ ಪೌಡರ್ ಮಾಡುವಾಗ ಹಾಕ್ಕೊಂಡಿದ್ವಿ. ಸೊ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸೊ ಇದನ್ನೇ ಒಂದು 5ರಿಂದ 10 ನಿಮಿಷ ಬೇಯಿಸಬೇಕು. ಸೊ ಇವಾಗ ಇದು ಬೆಂದಿದೆ. ಒಂದು ಸಣ್ಣ ಟೊಮೆಟೊ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್. ಸೊ ಇದಾದಮೇಲೆ ಅದು ಮೆಲ್ಟ್ ಆಗೋ ಥರ ನೀಟಾಗಿ ಫ್ರೈ ಆಗಬೇಕು, ಅದ್ರ ಜೊತೆ ಬೇಯಬೇಕದು. ಸೊ ಇದು ಬೆಂದಾದಮೇಲೆ ರುಬ್ಬಿಟ್ಟಿರೋಂಥ ಮಸಾಲಾನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ರುಬ್ಬಿಟ್ಟಿರೋ ಮಸಾಲಾನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ನೀಟಾಗಿ ಚಿಕನ್ ಜೊತೆ ಮಿಕ್ಸ್ ಆಗಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಆದಮೇಲೆ ನೀರು ಬೇಕಾದರೆ ಹಾಕ್ಕೊಳ್ಳಿ, ತುಂಬ ಡ್ರೈ ಅನಿಸಿದ್ರೆ ಮಾತ್ರ ನೀರು ಹಾಕಿ, ಇಲ್ಲಾಂದರೆ ಬೇಡ. ಸೊ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಸೊ ಇದು ಒಂದು 2-3 ನಿಮಿಷ ಬೇಯಲಿ. ಸೊ ಬೆಂದಾಯ್ತು ಇವಾಗ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಚಿಕನ್ ಸುಕ್ಕ ರೆಡಿ ಆಗಿದೆ. ಸೊ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.